ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕರಿಯರ್ ಗುರು ಪುರುಷೋತ್ತಮ್, ಎಜುಕೇಷನಿಸ್ಟ್, ನೀಟ್ ಬಯಾಲಜಿ ಫ್ಯಾಕಲ್ಟಿ ಆ್ಯಂಡ್ ಕೆರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್. ನಿಮಗೆ ಸರಿಯಾದ ಡೈರೆಕ್ಷನ್ಸ್ ಕೊಡೋಕ್ಕೆ ಇಲ್ಲಿ ನಾನು ಬಂದಿದ್ದೀನಿ, ಆಗ್ಬೋದಲ್ವಾ? ನಿಮಗೆ ಕೆರಿಯರ್ ಗೈಡೆನ್ಸ್ ಬಗ್ಗೆ ಇರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ನಾನು ಇಲ್ಲಿ ಕೂತಿದ್ದೀನಿ. ನಮ್ಮ ಭಾರತ ದೇಶದಲ್ಲಿ ಲಕ್ಷಾಂತರ ಸ್ಟೂಡೆಂಟ್ಸ್ ಇವತ್ತಿದ್ದಾರೆ. ಎಸ್ಪೆಷಲಿ ಮಿಡ್ಲ್ ಕ್ಲಾಸ್, ಬಿಲೋ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಲಕ್ಷಾಂತರ ಜನ ಮಕ್ಕಳಿಗೆ ಇವತ್ತು ಕೆರಿಯರ್ ಗೈಡೆನ್ಸ್ ನ ಪ್ರಾಬ್ಲಮ್ ಇದೆ. ಅಂದ್ರೆ ಅವರಿಗೆ ಮಾಹಿತಿ ಇಲ್ಲ, ಅವರಿಗೆ ಟ್ಯಾಲೆಂಟ್ ಇದೆ, ಅವರಿಗೆ ಹಾರ್ಡ್ ವರ್ಕ್ ಮಾಡ್ತಕ್ಕಂಥ ಶಕ್ತಿ ಇದೆ, ಆದ್ರೆ ಸರಿಯಾದ ಮಾರ್ಗದರ್ಶನದ ಅವರಿಗೆ ಇಲ್ಲದೆ ಇರೋದ್ರ ಕಾರಣದಿಂದ ಅವರಿಗೆ ಅದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಹಾಗಾಗಿ ಆ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ನ ನಾನು ಬದಲಾಯಿಸ್ಕೊಡ್ತೀನಿ, ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನ ಮಾಡಿಕೊಡ್ತೀನಿ. ಶಿಕ್ಷಣದಲ್ಲಿ ಇರ್ತಕ್ಕಂಥ ಯಥೇಚ್ಛ ಅವಕಾಶಗಳ ಬಗ್ಗೆ ನಿಮಗೆ ನಿಜವಾದ ಅರಿವು ಮೂಡಿಸೋದಿಕ್ಕೆ ಈ ಚಾನೆಲ್ ನಿಮಗಾಗಿ, ನಿಮ್ಮೆಲ್ಲರಿಗಾಗಿ ಎಂದೆಂದಿಗೂ ನಾನು ನಿಮ್ಮೊಂದಿಗೆ ಇದ್ದೇ ಇರ್ತೀನಿ. ನೋಡಿ ಮಕ್ಕಳ, ನಾವು ಸೈನ್ಸ್ ನ ಎ ಸ್ಟ್ರೀಮ್ ಬಗ್ಗೆ ನಿಮಗೀಗ ಮಾಹಿತಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಒಂದು ಪುಸ್ತಕ ಪೆನ್ ಇಟ್ಕೊಂಡು ರೆಡಿ ಆಗಿರಿ, ಅಥವಾ ಇದನ್ನ ನೀಟಾಗಿ ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ಳಿ, ನಿಮ್ಮ ಇಷ್ಟ. ಅಥವಾ ರಿಪೀಟ್ ಮಾಡಿ ಮಾಡಿ ಆದ್ರೂ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೋಬೇಕು, ಬರ್ಕೋಬೇಕು, ಕಲ್ತ್ಕೋಬೇಕು, ನಿಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಮೊದಲನೇದಾಗಿ ನೀವು ಬರ್ಕೊಳ್ಳಿ, ಸೈನ್ಸ್ ಎ ಗ್ರೂಪ್ ಅಂತ ಕರಿತೀವಿ. ಇಲ್ಲಿ ನೀವು ಪ್ರಮುಖವಾಗಿ ಟೆಕ್ನಿಕಲ್ ಸ್ಟೂಡೆಂಟ್ಸ್, ಇದಕ್ಕೆ ಯಾರು ಎಲಿಜಿಬಲ್ ಅಂತ ನೋಡಿ. ನಾನು ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಯಾರು ನಿಮ್ಮ ಒಂದು PCMB ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಇರ್ತಾರೆ, ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೆ, ಅಥವಾ ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೂಡ ನಾನು ಮಾಹಿತಿ ಕೊಡ್ತೀನಿ, ಅವರು ಈ ಒಂದು ಗ್ರೂಪ್ಸ್ಗೆ ಎಲಿಜಿಬಲ್ ಆಗ್ತಾರೆ. ಅಲ್ಲಿ ಉದಾಹರಣೆಗೆ ಸೈನ್ಸ್ ಸ್ಟ್ರೀಮ್ ಅಲ್ಲಿ ಇರ್ತಕ್ಕಂಥ ಡಿಗ್ರೀಸ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಉದಾಹರಣೆಗೆ ಡಿಗ್ರೀಸ್ ಅಲ್ಲಿ ಏನೇನ್ ಬರುತ್ತೆ ಮತ್ತೆ ಎಷ್ಟು ಡ್ಯೂರೇಷನ್ ಅಂತ ನಿಮ್ಗೆ ಮಾಹಿತಿ ಕೊಡ್ತೀನಿ. ಉದಾಹರಣೆಗೆ ನೀವು ಕೇಳಿರ್ಬೋದು, ಬಿಟೆಕ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂತಕ್ಕಂಥ ಡಿಗ್ರಿ 4 ವರ್ಷಗಳ ಸಮಯ ಇರ್ತಕ್ಕಂಥದ್ದು ಡ್ಯೂರೇಷನ್. BE ನೀವು ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ 4 ವರ್ಷ. ನಿಮ್ಗಾಗ್ಲೇ ಇದ್ರ ಬಗ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, BS ನೀವು ಕೇಳಿರ್ಬೋದು, ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಕರಿತೀವಿ, ಇದು 4 ವರ್ಷದ ಸಮಯ. ಹಾಗೇನೆ BFTech ಅಂತ ಕರಿತೀವಿ, ಬ್ಯಾಚುಲರ್ ಆಫ್ ಫ್ಯಾಷನ್ ಟೆಕ್ನಾಲಜಿ 4 ವರ್ಷಗಳು. ಹಾಗೇನೆ BArch ಅಂತ ಕರಿತೀವಿ, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಇದು 4 ವರ್ಷ. ಅದೇ ರೀತಿ B-Plan ನೋಡಿ, ಇದು ಹೊಸ ಬ್ರಾಂಚಸ್. ಇವೆಲ್ಲ ಇಂತ ಹೊಸ ಹೊಸ ಬ್ರಾಂಚಸ್ ನೀವು ಹೋಗ್ಬೇಕು, ರಿಪೀಟೆಡ್ ಆಗಿ ಹಳೆ ಬ್ರಾಂಚಸ್ ಹೋಗ್ಬಾರ್ದು. ನೋಡಿ, ಇದು ಅಷ್ಟೇ, B-Plan ಬ್ಯಾಚುಲರ್ ಆಫ್ ಪ್ಲಾನಿಂಗ್ 4 ವರ್ಷದ ಕೋರ್ಸ್ ಇದು. ಹಾಗೇನೆ ಡ್ಯುಯಲ್ ಪ್ರೋಗ್ರಾಮ್ಸ್ ಬರುತ್ತೆ. ನೋಡಿ, ಇಲ್ಲಿ ಡ್ಯುಯಲ್ ಪ್ರೋಗ್ರಾಮ್ಗೆ ನಿಮ್ಗೆ ಬೆನಿಫಿಟ್ ಏನಪ್ಪಾ ಅಂದ್ರೆ BTech ಮತ್ತೆ MTech ಎರಡೂ ಸೇರಿಸಿ 6 ವರ್ಷದಲ್ಲಿ ಮುಗ್ದೋಗ್ಬಿಡುತ್ತೆ. ಇಂತ ಹೊಸ ಹೊಸ ಬ್ರಾಂಚಸ್ಗೆ ಅವೈಲಬಿಲಿಟಿ ಇರ್ತಕ್ಕಂಥ ಡಿಗ್ರೀಸ್ ಗಳಿಗೆ ನೀವು ಹೋಗೋದಿಕ್ಕೆ ಪ್ರಯತ್ನ ಪಡಬೇಕು. ಅಪ್ಪ ಹಾಕಿದ ಆಲದ ಮರ ಅಂತ ನೇಣ್ ಹಾಕೊಳಕ್ ಆಗಲ್ಲ. ಹಳೆ ಬ್ರಾಂಚಸ್ಗೆ ದಯವಿಟ್ಟು ನೋಡಿ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮಕ್ಕಳು ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಅಂತ ಬ್ರಾಂಚಸ್ಗೆ ಏನಾದ್ರೂ ಹೋಗಿದ್ದೀರಾ ಅಂದ್ರೆ ನೀವೇ ಸಫರ್ ಆಗ್ತೀರಾ. ನೋಡಿ, ನಿಮ್ಗೆ ಸ್ಪೆಷಲೈಸೇಷನ್ಸ್ ಯಾವ ರೀತಿ ಚೂಸ್ ಮಾಡಬಹುದು ಅನ್ನೋದಕ್ಕೆ ನಿಮ್ಮೊಂದು ಲಿಸ್ಟ್ ಕೊಡ್ತೀನಿ, ನೀವು ಬೇಕಾದ್ರೆ ಇದನ್ನ ಸಂಪೂರ್ಣವಾಗಿ ನೋಡ್ಬೋದು. BE BTech ಅಲ್ಲಿ ಇವತ್ತು ಏರೋಸ್ಪೇಸ್ ಅಂತ ಇದೆ, ಅದೇ ರೀತಿ ಅಗ್ರಿಕಲ್ಚರಲ್ ಅಂಡ್ ಫುಡ್ ಅಂತ ಬರುತ್ತೆ, ಈವನ್ ಆರ್ಕಿಟೆಕ್ಚರಲ್ ಅಲ್ಲೇ ಬರುತ್ತೆ, ಆಟೋಮೊಬೈಲ್ ಇಂಡಸ್ಟ್ರೀಸ್ ಇರ್ಬೋದು, ಬಯಾಲಜಿಕಲ್ ಸೈನ್ಸಸ್ ಇರ್ಬೋದು, ಬಯೋಟೆಕ್ನಾಲಜಿ ಇರ್ಬೋದು, ಬಯೋಕೆಮಿಕಲ್ ಸೈನ್ಸ್ ಅಂತ ಬರುತ್ತೆ, ಕಂಪ್ಯೂಟರ್ ಸೈನ್ಸ್ ಅಂತ ಬರುತ್ತೆ, ಸೆರಾಮಿಕ್ಸ್ ಬರುತ್ತೆ, ಕೆಮಿಕಲ್ ಅಂತ ಬರುತ್ತೆ, ಸಿವಿಲ್ ಅಂತ ಬರುತ್ತೆ, ಎಲೆಕ್ಟ್ರಿಕಲ್ಸ್. ಇವೆಲ್ಲ ಆಲ್ಮೋಸ್ಟ್ ಆಲು ನಿಮಗೆ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಕೆಲವು ಬ್ರಾಂಚಸ್ ನಾನು ಹೇಳ್ತಾ ಹೋಗ್ತೀನಿ, ಲಿಸ್ಟ್ ಮಾಡ್ಕೊಳ್ಳಿ. ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎನ್ವಿರಾನ್ಮೆಂಟಲ್ ಸೈನ್ಸಸ್ ಇರ್ಬೋದು, ಇವೆಲ್ಲ ಎವರ್ಗ್ರೀನ್. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ಸ್, ಕಮ್ಯುನಿಕೇಶನ್ಸ್ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಾನಿಕ್ಸ್ ಮತ್ತೆ ಎಲೆಕ್ಟ್ರಿಕಲ್ಸ್ ಅಲ್ಲಿ ನಿಮ್ಗೆ ಎವರ್ಗ್ರೀನ್ ಇದು ನೋಡ್ರಪ್ಪ. ಎಲೆಕ್ಟ್ರಾನಿಕ್ಸ್ ಮತ್ತೆ ಇನ್ಸ್ಟ್ರುಮೆಂಟೇಶನ್ಸ್ ಅಲ್ಲೇ ಸಪರೇಟ್ ಬ್ರಾಂಚ್ ಇದೆ ಇವತ್ತು. ಇಂಜಿನಿಯರಿಂಗ್ ಫಿಸಿಕ್ಸ್ ಅಂತ ಕರಿತೀವಿ, ಇಂಜಿನಿಯರಿಂಗ್ ಸೈನ್ಸ್ ಅಂತ ಕರಿತೀವಿ, ಇಂಡಸ್ಟ್ರಿಯಲ್ ಅಂಡ್ ಸಿಸ್ಟಮ್ಸ್ ಅಂತ ಬರುತ್ತೆ, ಇನ್ಸ್ಟ್ರುಮೆಂಟೇಶನ್ಸ್ ಬರುತ್ತೆ, ಮೆಟೀರಿಯಲ್ಸ್ ಅಂಡ್ ಸೈನ್ಸ್ ಅಂತ ಬರುತ್ತೆ, ಮೆಟಲಾರ್ಜಿಕಲ್ ಸೈನ್ಸಸ್ ಅಂತ ಬರುತ್ತೆ, ಮೆಕ್ಯಾನಿಕಲ್ ನೀವು ಕೇಳಿದ್ದೀರಾ ಹಳೆ ಬ್ರಾಂಚು,
ಮಿನರಲ್ಸ್, ಮೈನಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಸೈನ್ಸ್, ಅದೇ ರೀತಿ ಮ್ಯಾಥಮೆಟಿಕ್ಸ್ ಅಂಡ್ ಕಂಪ್ಯೂಟಿಂಗ್ಸ್, ಮೈನಿಂಗ್ ಅಂಡ್ ಮೆಷಿನರಿ, naval architecture, ocean technology, petroleum, production industry, polymer science, plastic, textile and engineering. ಇವೆಲ್ಲ ನಿಮಗೆ ಬಿ ಮತ್ತೆ ಬಿ ಟೆಕ್ಗಳಲ್ಲಿ ಇರ್ತಕ್ಕಂಥ ಸ್ಪೆಷಲೈಸೇಷನ್ಸ್ಗಳು. ಈ ಒಂದು ಸ್ಪೆಷಲೈಸೇಷನ್ಸ್ಗಳಲ್ಲಿ ಆದಷ್ಟು ಹಳೆ ಬ್ರಾಂಚಸ್ಗೆ ಹೋಗಬೇಡಿ, ಹೊಸ ಹೊಸ ಬ್ರಾಂಚಸ್ಗೆ ಹೋಗೋದಿಕ್ಕೆ ನಿಮ್ಮ ಪ್ರಯತ್ನ ಪಡಬೇಕು. ಆಗ್ಬೋದಾ? ಹಾಗೇನೆ ನಿಮ್ಮ ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಅಲ್ಲಿ ಈ ಒಂದು ನೀವು ಓದೋದ್ರಿಂದ ಬರೀ ಆ ಒಂದು ಟೆಕ್ನಿಕಲ್ ಮಾತ್ರ ಅಲ್ದಿರಾ ಇನ್ನೇನೋ ಅವಕಾಶಗಳು ನಿಮಗೆ ಸಿಗ್ಬೋದು. ಉದಾಹರಣೆಗೆ ಹೈಯರ್ ಸ್ಟಡೀಸ್ ಮಾಡ್ಬೋದು. ನಿಮ್ಗೆ ಇನ್ನೂ ಹೆಚ್ಚು ಆಸಕ್ತಿ ಇದೆ ಅಂದ್ರೆ ಹೈಯರ್ ಸ್ಟಡೀಸ್ ಇನ್ ಮ್ಯಾನೇಜ್ಮೆಂಟ್, ವೆರಿ ಇಂಪಾರ್ಟೆಂಟ್ ಟೆಕ್ನಿಕಲ್ ಫೀಲ್ಡ್ಸ್ ಕೂಡ ಹೋಗೋದಿಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರಾ. ನೀವು ಬರೀ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಂತ ಸುಮ್ಮನೆ ಆಗೋಷ್ಟಿಲ್ಲ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಆಯ್ತಾ, ಯು ಕ್ಯಾನ್ ಪ್ರಿಪೇರ್ ಫಾರ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ಆಲ್ಸೋ. ಯಾಕಂದ್ರೆ ಬಿಇ ಆಲ್ಸೋ ಬಿಇ ಬಿಟೆಕ್ ಇವೆಲ್ಲ ಈಕ್ವಲ್ ಟು ಡಿಗ್ರಿನೇ ಕಂಡ್ರು, ಅದೇನ್ ಸಪರೇಟ್ ಏನಲ್ಲ. ಈವನ್ ಜಾಬ್ ಇನ್ ಟೆಕ್ನಿಕಲ್ ಕಂಪನೀಸ್, ಇವತ್ತು ಟೆಕ್ನಿಕಲ್ ತುಂಬಾ ಏನು ಡಿಮ್ಯಾಂಡ್ ಇರ್ತಕ್ಕಂಥ ಒಂದು ಕಂಪನಿಗಳಲ್ಲಿ ನಿಮಗೂ ಕೂಡ ಅವಕಾಶ ಸಿಗ್ಬೋದು. ನೋಡಿ, ನಾನು ತುಂಬಾ ಸಲ ನಮ್ಮ ಮಕ್ಳಿಗೆ ಹೇಳ್ತಾ ಇರ್ತೀನಿ, ನೀವು 4 ಜನಕ್ಕೆ ಕೆಲಸ ಕೊಡೋ ಹಂಗಾದ್ರೂ ಇರ್ಬೇಕು, ಇಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡೋ ತರ ಆದ್ರೂ ಇರ್ಬೇಕು. ಸೊ ನೀವೇ ಬೇಕಾದ್ರೆ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್ ಆರ್ ಟೆಕ್ನಿಕಲ್ ವೆಂಚರ್ಸ್ ನ ಮಾಡೋದಿಕ್ಕೆ ರೆಡಿ ಆಗಿರ್ಬೇಕು. ಆಯ್ತಲ್ವಾ? ಅದಕ್ಕೆ ನೀವು ಓದ್ಬೇಕಾದ್ರೆ ದಯವಿಟ್ಟು ಚೆನ್ನಾಗಿ ಓದ್ರ, ಸುಮ್ನೆ ನೆಗ್ಲೆಕ್ಟ್ ಮಾಡ್ಕೊಂಡು ಕಾಟಾಚಾರಕ್ಕೆ ಮಾಡಕ್ ಹೋಗ್ಬೇಡ್ರಪ್ಪ. ಕೊನೆಗೆ ನೀವೇ ಸಫರ್ ಆಗ್ಬಾರ್ದು. ಅದಕ್ಕೆ ಅದನ್ನ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ರಿಸರ್ಚ್ ಮತ್ತೆ ಅಕಾಡೆಮಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ, ನಿಮ್ ಜೀವನ ಕಟ್ಕೋಬಹುದು ಕಂಡ್ರು. ತುಂಬಾ ಡಿಮ್ಯಾಂಡ್ ಇದೆ. ಜಾಯಿನ್ ಆರ್ಮ್ಡ್ ಫೋರ್ಸಸ್. ನೋಡ್ರೋ, ಸೈನ್ಸ್ ಅವ್ರಿಗೆ ಇವತ್ತು ಆರ್ಮೀಸ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆಪ್ಪ. ನೋಡ್ರೋ, ಎಲ್ಲದಕ್ಕೂ ಕೂಡ ಬೇಕು ಕಂಡ್ರು. ನೇವಿಯಲ್ಲೂ ಬೇಕು, ಅಡ್ಮಿರಲ್ಸ್ ಬೇಕು. ನಿಮ್ಗೆ ಕೇಳಿದಿರಾ ಅಲ್ವಾ, ಸಾಮಾನ್ಯವಾಗಿ ಭೂದಳ, ನೌಕಾದಳ, ಜಲದಳ ಅಂತೆಲ್ಲ ಬರುತ್ತೆ. ಅಲ್ಲೂ ಕೂಡ ನಿಮ್ಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಇಂಥ ಒಂದು ಕೆರಿಯರ್ ಪ್ರಾಸ್ಪೆಕ್ಟ್ಸ್ಗೆ ಹೋಗೋದಿಕ್ಕೆ ಪ್ರಯತ್ನ ಮಾಡಿ. ನೋಡ್ರಪ್ಪ, ನಿಮ್ಗೆ ನಾನು ಆಲ್ರೆಡಿ ಕಾಲೇಜಸ್ ಅಲ್ಲಿ ಇದ್ರ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ನೀವು ನನಗೆ ಪರ್ಸನಲ್ ಆಗಿ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅದರ ಸಂಪೂರ್ಣ ಮಾಹಿತಿ ಮತ್ತೆ ಪ್ರಾಸ್ಪೆಕ್ಟ್ಸ್ ಗಳನ್ನ, ಆ ಪುಸ್ತಕಗಳನ್ನ ನಿಮ್ಗೆ ಕಳಿಸ್ಕೊಡ್ತೀನಿ. ಆದ್ರೂ ನಿಮ್ಗೆ ಬ್ರೀಫ್ ಆಗಿ ಹೇಳ್ತೀನಿ ನೋಡಿ. ನೋಡ್ರಿ, ಸಾಮಾನ್ಯವಾಗಿ ಎಲ್ಲಾ ಮಕ್ಕಳು ಪೇರೆಂಟ್ಸ್ ನನ್ನ ಕೇಳ್ತಾರೆ, ಸರ್ ಯಾವ ಕಾಲೇಜಲ್ಲಿ ಓದ್ಬೇಕು? ನಾನ್ ಹೇಳ್ತೀನಿ, ಅಕ್ಕಪಕ್ಕದಲ್ಲಿ ಇದೆ ಅಂತ ಹೇಳ್ಬಿಟ್ಟು, ನಮ್ ಬೆಂಗಳೂರಲ್ಲಿ ಇದೆ ಅಂತನೋ, ನಮ್ ಮನೆಗೆ ಹತ್ರ ಇದೆ ಅಂತನೋ ಅಂತ ಕಾಲೇಜಸ್ ಹೋಗೋದಲ್ಲ. ಆದಷ್ಟು ಇಂಡಿಯಾದಲ್ಲಿ ಇರ್ತಕ್ಕಂಥ ಟಾಪ್ IITs ಹೋಗೋದಕ್ಕೆ ಪ್ರಯತ್ನ ಪಡಿ. ಅಲ್ಲಿ ನಾನು ನಿಮ್ಗೆ ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಬೋದಪ್ಪ. ಉದಾಹರಣೆಗೆ ನಾನೊಂದು ಕೆಲವು ಹೇಳ್ತೀನಿ ನೋಡಿ. ಮುಂಬೈಯಲ್ಲಿದೆ, ರೂರ್ಕೆಲಾ ಇದೆ, ಡೆಲ್ಲಿ ಇದೆ, ಕಾನ್ಪುರ್ ಇದೆ, ಮದ್ರಾಸ್ ಇದೆ, ಗೌಹತಿ ಇದೆ, ಓಕೆ, ಅದೇ ರೀತಿ ಹೈದರಾಬಾದ್ ಇದೆ. ಈ ರೀತಿ ನಾನೊಂದು ಲೀಸ್ಟ್ ಕೊಟ್ಟಿದ್ದೀನಿ ನೋಡಿ, ಆಯ್ತಲ್ಲ. ಸಂಪೂರ್ಣ ಮಾಹಿತಿ ಅದ್ರಲ್ಲಿ ಕೊಟ್ಟಿದ್ದೀನಿ. ಹಾಗೇನೆ ತ್ರಿಬಲ್ IITs ಅಂತ ಕರಿತೀನಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನಮಗೆ ಟೆಕ್ನಾಲಜೀಸ್ ಅಂತದ್ದು IIT. ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನಮ್ಗೆ IITs ಅಲ್ಲಿ ಗೊತ್ತಾಗುತ್ತಾ, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಇಲ್ಲೂ ಅಷ್ಟೇ ಗ್ವಾಲಿಯರ್ ಅಲ್ಲಿದೆ, ಅಲಹಾಬಾದ್ ಅಲ್ಲಿದೆ, ಕಾಂಚೀಪುರಂ ಅಂತ ಬರುತ್ತೆ ನೋಡಿ. ಸಂಪೂರ್ಣ ಒಂದು ಲಿಸ್ಟ್ ನಾನು ಕೊಟ್ಟಿದ್ದೀನಿ ಕಂಡ್ರು. ಮತ್ತೆ NITs ಅಂತ ಕರಿತೀವಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಅಂತ. ಇದು ನ್ಯಾಷನಲ್ ಲೆವೆಲ್ ರೆಕಗ್ನೈಸೇಷನ್ಸ್. ಇದು ದಯವಿಟ್ಟು ಸ್ವಲ್ಪ ನೀಟಾಗಿ ಕೇಳಿಸ್ಕೊಳ್ಳಿ. ಅಲಹಾಬಾದು, ಭೋಪಾಲು, ಓಕೆ, ಕ್ಯಾಲಿಕಟ್ಟು, ಈ ರೀತಿ ವರಂಗಲ್ಲು. ಸರ್, ಇಲ್ಲಿ ಮಾಡೋದಕ್ಕೂ ನಾರ್ಮಲ್ ಕಾಲೇಜಸ್ಗೂ ಮಾಡೋದಕ್ಕೆ ಏನ್ ಡಿಫ್ರೆನ್ಸ್ ಅಂತ ನಿಮ್ಗೆ ಸಂಪೂರ್ಣವಾಗಿ ಹೇಳ್ಬಿಡ್ತೀನಿ ನೋಡಿ. ನೋಡಪ್ಪ, ನಿಮ್ ಮನೆ ಹತ್ರ ಇರೋ ಯಾವುದೋ ಒಂದು ಕಾಲೇಜಸ್ ಅಲ್ಲಿ ಮಾಡೋದಿಕ್ಕೂ IITs ಅಲ್ಲೂ, ತ್ರಿಬಲ್ IITs ಅಲ್ಲೂ, NITs ಅಲ್ಲೂ ಅಥವಾ ನ್ಯಾಷನಲ್ ಲೆವೆಲ್ ಕಾಲೇಜಸ್ ಅಲ್ಲಿ ಮಾಡೋದಕ್ಕೆ ಏನ್ ವ್ಯತ್ಯಾಸ? ನೀವು ಓದ್ತಾ ಇರ್ಬೇಕಾದ್ರೇನೆ ಫೈನಲ್ ಇಯರ್ಸ್ ಅಲ್ಲಿ ಆಲ್ಮೋಸ್ಟ್ ಆಲ್ ಥರ್ಡ್ ಇಯರ್ ಫೈನಲ್ಸ್ ಇದ್ದಾಗ ಎಲ್ಲ ಕ್ಯಾಂಪಸ್ ಇಂಟರ್ವ್ಯೂಸ್ ಆಗೋಗುತ್ತೆ. ಇಲ್ಲೆಲ್ಲ ನೀವು BE ಆದ್ಮೇಲೆ ಬೆಂಗಳೂರಲ್ಲಿ ಯಾವ್ದು ಪ್ರೈವೇಟ್ ಕಂಪ್ನಿಗೆ ಹೋದ್ರೆ ಕೆಲವರೆಲ್ಲ 20 ಕೊಡ್ತೀವಿ, 25 ಕೊಡ್ತೀವಿ ಅಂತಾರೆ. ಅಲ್ಲಿ ಹಾಗಲ್ಲ. ಬಿಗಿನಿಂಗ್ ಅಲ್ಲೇ ಕನಿಷ್ಠ ಅಂದ್ರೂ ಕೂಡ 2 ರಿಂದ 3 ಕೋಟಿ ಪ್ಯಾಕೇಜ್ ಇರುತ್ತೆ. ನೀವೇನಾದ್ರೂ ಟಾಪ್ ಅಲ್ಲಿ ಏನಾದ್ರೂ ಆ ಒಂದು ಇಂಟರ್ವ್ಯೂಸ್ ನ ಕ್ಲಿಯರ್ ಮಾಡಿದೆ ಆದ್ರೆ ಕೋಟ್ಯಾಂತರ ರೂಪಾಯಿ ಪ್ರಾರಂಭದಲ್ಲೇ ಸಿಗುತ್ತೆ. ಹಾಗಾಗಿ ನಾನ್ ಹೇಳ್ತಾ ಇರೋದು, ಆದಷ್ಟು ಅಂತ ಕಾಲೇಜಸ್ ಹೋಗ್ಬೇಕಪ್ಪ. ನಿಮ್ ಲೈಫ್ ಚೆನ್ನಾಗಿರ್ಬೇಕನ್ಮೇಲ್ರೋ, ಸಾಲದಿರ ಹೆಂಗೋ ಬದುಕ್ತೀರಾ? 4-5 ವರ್ಷ ಓದ್ಬಿಟ್ಟು ಅವ್ನು ಕೂಡ 20-25 ಸಾವಿರದಲ್ಲಿ ಹೆಂಗ್ ಬದುಕೋದು ಅಲ್ವಾ? ಹಾಗಾಗಿ ನಾನು ಹೇಳಿದ್ದು ಎಷ್ಟು ಸರಿ ಅಂತ ಸ್ವಲ್ಪ ಯೋಚನೆ ಮಾಡಿ. ಮತ್ತೆ ನೋಡ್ರೋ, ಪ್ರತಿ ವರ್ಷ ನಾನು ನೋಡ್ತಾ ಇರ್ತೀನಿ, ಎಷ್ಟೋ ಕಾಲೇಜಸ್ ಅಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿಸ್ಕೊತಾರೆ. ಅದು ದೊಡ್ಡ ದೊಡ್ಡ ಕಾಲೇಜಸ್ಗಳಿರ್ಬೋದು, ರೆಪ್ಯೂಟೆಡ್ ಕಾಲೇಜಸ್ ಇರ್ಬೋದು, ಯಾವ್ದಾದ್ರು ಇರ್ಲಿ. ಪ್ರಾಬ್ಲಮ್ ಏನ್ ಗೊತ್ತಾ, ಅವರು ಬರೀ JEE ಅಂತಾರೆ, ಕಂಪ್ಲೀಟ್ ಮಾಹಿತಿ ಕೊಡಲ್ಲ. ಯಾವ ಕಾಲ ಆಗುತ್ತೆ ಹೇಳಲ್ಲ, ಪ್ಯಾಟರ್ನ್ಸ್ ನ ಹೇಳಲ್ಲ. ಎಷ್ಟೋ ಕಡೆ ಕಾಟಾಚಾರಕ್ಕೆ ಫೀಸ್ ಕಟ್ಟಿಸ್ಕೊತಾರೆ,
ಎಕ್ಸಾಮ್ಸ್ ಆದ್ಮೇಲೆ ನಿಮ್ ಕಡೆ ತಿರುಗಿ ಕೂಡ ನೋಡಲ್ಲ. ಹೌದಾ ಅಲ್ವಾ? ಹಾ, ನಿಜ. ಯಾಕೆ ಅಂತ ಹೇಳಿದ್ರೆ ಆಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ನಿಜವಾಗ್ಲೂ ಪಿಕ್ಚರ್ ಸ್ಟಾರ್ಟ್ ಆಗೋದು ಯಾವಾಗ ಗೊತ್ತಾ? ನೀವ್ ಎಕ್ಸಾಮ್ ಬರ್ದು ರಿಸಲ್ಟ್ಸ್ ಬರುತ್ತಲ್ಲ, ಅವಾಗ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ಏನ್ ಸರ್ ಆ ಪಿಕ್ಚರು? ನೋಡ್ರಪ್ಪ, ಸಿಂಪಲ್ ಆಗಿ ನಿಮ್ಗೊಂದು ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. JEE ಮೈನ್ಸ್ ಪೇಪರ್ 1 ಅಂತ ಹೇಳ್ತಕ್ಕಂಥದ್ದು ಇದು 3 ಗಂಟೆ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಆದ್ರೂ ಮಾಡ್ಬೋದು, ಪೆನ್ ಪೇಪರ್. ಇಲ್ಲಿ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ನಿಮಗೆ 30 ಪ್ರಶ್ನೆಗಳು ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 90 ಪ್ರಶ್ನೆಗಳು, 120 ಮಾರ್ಕ್ಸ್ ಪರ್ ಸಬ್ಜೆಕ್ಟ್ ಇರುತ್ತೆ. ಮತ್ತೆ ಇದು ನೋಟಿಫಿಕೇಶನ್ಸ್ ಅಷ್ಟೇ, ಪ್ರತಿ ವರ್ಷ ಅಕ್ಟೋಬರ್ ನವೆಂಬರ್ ಅಲ್ಲಿ ನಡೆದು ಬಿಡುತ್ತೆ. ನೀವ್ ಇದನ್ನ ನೋಡ್ಕೋತಾ ಇರ್ಬೇಕು. ಈ ವರ್ಷ ಸರ್ ಆಗೋಗಿದ್ಯಾ, ಬಿಟ್ಬಿಡಿ, ನೆಕ್ಸ್ಟ್ ಬರೋರ್ಗಾದ್ರೂ ಮಾಹಿತಿ ಇಟ್ಕೊಂಡು ಮಾಡೋದಕ್ಕೆ ಒಂದು ಅವಕಾಶ. ನೋಡಿ, ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ಸ್ ಇದೆ ಕಂಡ್ರು, ಹುಷಾರು ಆಯ್ತಲ್ಲ. ಯಾಕೆಂದ್ರೆ ಒಂದು ಸರಿ ಪ್ರಶ್ನೆಗೆ 4 ಮಾರ್ಕ್ಸ್ ಬಂದ್ರೆ -1 ಇರುತ್ತೆ. ಹಾಗಾಗಿ ಇಲ್ಲೂ ಅಷ್ಟೇ ಹುಷಾರಾಗಿ ಮಾಡ್ಬೇಕು. ಮತ್ತೆ JEE ಮೈನ್ಸ್ ಅಲ್ಲಿ ಪೇಪರ್ 2 ಬರುತ್ತೆ ನೋಡಿ. ನಿಮ್ಗೆ ನಾನು ಅಲ್ಲಿ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದೀನಿ. ಇಲ್ಲಿ ಮ್ಯಾಥ್ಸ್ ಆಪ್ಟಿಟ್ಯೂಡ್ ಟೆಸ್ಟ್ ಬರುತ್ತೆ, ಆಪ್ಟಿಟ್ಯೂಡ್ ಡ್ರಾಯಿಂಗ್ ಟೆಸ್ಟ್ ಮತ್ತೆ ಟೋಟಲ್ ಕ್ವಶನ್ಸ್. ನೀವು ಬೇಕಾದ್ರೆ ನಮ್ಗೆ ಆಪ್ಟಿಟ್ಯೂಡ್ ಟೆಸ್ಟ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಆ ಪುಸ್ತಕ ಕೂಡ ಕೊಡ್ತೀನಿ ಕಂಡ್ರು, ಸಪರೇಟ್ ಆಗಿ. ಅದು ನನ್ನ ಹತ್ರ ಇದೆ, ಬೇಕು ಅಂತ ಅದನ್ನ ರೆಡಿ ಮಾಡಿಸಿದ್ದೀನಿ. ಅದನ್ನು ಬೇಕಾದ್ರೆ ನಿಮ್ಗೆ ಕೊಡ್ತೀನಿ, ಯಾವ ರೀತಿ ಇರುತ್ತೆ ಕ್ವಶನ್ಸ್ ಅಂತೆಲ್ಲ. ಜೊತೆಗೆ ಇಲ್ಲೂ ಅಷ್ಟೇ ಪ್ಯಾಟರ್ನ್ಸ್ ನಿಮ್ಗೆ ಕೊಟ್ಟಿದ್ದೀನಿ, ನೋಡ್ಬೋದು ನೀವು. 30 ಕ್ವಶನ್ಸ್, ಓಕೆ. ಮ್ಯಾಥ್ಸ್ ಇದ್ರೆ 50 ಆಪ್ಟಿಟ್ಯೂಡ್ ಇದೆ. 2 ಪ್ರಶ್ನೆಗಳನ್ನ ನಿಮ್ಗೆ ಡ್ರಾಯಿಂಗ್ ಟೆಸ್ಟ್ ಕೊಟ್ಟಿರ್ತಾರೆ, ಒಟ್ಟು 82 ಕ್ವಶನ್ಸ್. ಅಲ್ಲಿ ನಿಮ್ಗೆ ಮಾರ್ಕ್ಸ್ ಕೂಡ ಕೊಟ್ಟಿದ್ದೀನಿ, ಕಾಣ್ತಿದ್ಯಾ? 120 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್, 200 ಆಪ್ಟಿಟ್ಯೂಡ್, ಡ್ರಾಯಿಂಗ್ 70 ಮಾರ್ಕ್ಸ್. ಹಾಗಾಗಿ ಇಲ್ಲೂ ಅಷ್ಟೇ ನೆಗೆಟಿವ್ ಮಾರ್ಕಿಂಗ್ ಇದೆ, ನೋಡ್ಕೋಬೇಕು. ಕಾಲ್ ಆಗೋದು ಯಾವ ತಿಂಗಳು ಅಂತಾನು ನಿಮ್ ಮಾಹಿತಿ ಕೊಟ್ಟಿದ್ದೀನಿ. ಲಾಸ್ಟ್ ಡೇಟ್ ಕೂಡ ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಟೆಸ್ಟ್ ಸಾಮಾನ್ಯವಾಗಿ ಏಪ್ರಿಲ್ ಅಲ್ಲಿ ಬರುತ್ತೆ. ಓಕೆ, ಸರಿ. ನೋಡಿ, ಮತ್ತೆ JEE ಅಲ್ಲಿ ಅಡ್ವಾನ್ಸ್ಡ್ ಬರುತ್ತೆ. ಅಲ್ಲೂ ಅಷ್ಟೇ ಪೇಪರ್ 1, ಪೇಪರ್ 2. ತುಂಬಾ ಜನ ಮಕ್ಕಳಿಗೆ ಬರೀ JEE ಅಂತಾರೆ. ಮೈನ್ಸ್ ಗಳಲ್ಲಿ ಅಡ್ವಾನ್ಸ್ ಗಳಿಗೆ ವ್ಯತ್ಯಾಸ ಎಷ್ಟೋ ಜನ ಪಾಪ ಟೀಚರ್ಸ್ಗೆ ಗೊತ್ತಿಲ್ಲ. ವಿಚಿತ್ರ ಅಂದ್ರೆ ಮತ್ತೆ ಮಕ್ಳಿಗೆ ಹೆಂಗ್ ಗೊತ್ತಾಗುತ್ತೆ? ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇರೋದು ಇವೆಲ್ಲ, ಆಯ್ತಲ್ವಾ? ಇಲ್ಲೂ ಅಷ್ಟೇ ಅಡ್ವಾನ್ಸ್ ಅಲ್ಲಿ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ 18 ಪ್ರಶ್ನೆಗಳು ಬಂದ್ರೆ ಒಟ್ಟಾರೆಯಾಗಿ 54 ಕ್ವಶನ್ಸ್, ಮಾರ್ಕ್ಸ್ 62. ಇದು ಸಾಮಾನ್ಯವಾಗಿ ಈ ಟೆಸ್ಟ್ ಮೇ ಮತ್ತೆ ಜೂನ್ ಅಲ್ಲಿ ಆಗುತ್ತೆ. ಅದ್ರ ಕೂಡ ಮಾಹಿತಿ ನಾನು ಕೊಟ್ಟಿದ್ದೀನಿ ಕಂಡ್ರು. ಬಟ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಎಲಿಜಿಬಿಲಿಟಿ ತುಂಬಾ ಇಂಪಾರ್ಟೆಂಟ್. 75% ನೀವು 12th ಏನ್ ಬಂದಿರುತ್ತಲ್ವಾ, ನಿಮ್ಮ PCM ಅಲ್ಲಿ 75% ಗಿಂತ ಎಬೋ ಇರಬೇಕು. ಅಥವಾ ನಿಮಗೆ ಓಕೆ ಏನ್ ರ್ಯಾಂಕ್ಸ್ ಬರುತ್ತೆ 2 ಲಕ್ಷದ ಒಳಗಡೆ ಇರಬೇಕು. ಅಲ್ಲೂ ಅಷ್ಟೇ ನಿಮಗೆ ಪರ್ಸೆಂಟೇಜ್ ಮತ್ತು ಪರ್ಸೆಂಟೇಜ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. JEE ಅಲ್ಲಿ ಪೇಪರ್ 2 ಇದೆ. ಇಲ್ಲೂ ಅಷ್ಟೇ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ 18 ಕ್ವಶನ್ಸ್, ಟೋಟಲ್ 54, 62. ಇಲ್ಲೂ ಅಷ್ಟೇ ಸಾಮಾನ್ಯವಾಗಿ ಈ ಒಂದು ಎಕ್ಸಾಮ್ಸ್ ನಿಮಗೆ ಮೇ ಮತ್ತೆ ಜೂನ್ ಅಲ್ಲಿ ಬರುತ್ತೆ, ನೋಡ್ತಾ ಇರಬೇಕು ಆನ್ಲೈನ್ ಅಲ್ಲಿ. ಇಲ್ಲೂ ಅಷ್ಟೇ 75% ಎಲಿಜಿಬಿಲಿಟಿ ಕ್ರೈಟೀರಿಯಾ. ಹಾಗಾಗಿ ಈ ಒಂದು ಸಮಯದಲ್ಲಿ ನಾನು ನಿಮ್ಗೆ JEE ಮೈನ್ ಪೇಪರ್ 1, 2 ಮತ್ತೆ ಅಡ್ವಾನ್ಸ್ಡ್ ಪೇಪರ್ 1 ಮತ್ತೆ ಪೇಪರ್ 2 ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಬಿಟ್ಸ್ಯಾಟ್ ಅಂತ ಎಕ್ಸಾಮ್ ಬರುತ್ತೆ ಕಂಡ್ರು, VAT ಅಂತ ಬರುತ್ತೆ ಕಂಡ್ರು, ಸಿಂಬಾಯಸಿಸ್ ಅಂತ ಬರುತ್ತೆ, SRM ಅಂತ ಬರುತ್ತೆ, ನಾಟಾ ಬರುತ್ತೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಆಗ್ಬೋದಲ್ವಾ? ಇದನ್ನು ದಯವಿಟ್ಟು ಸ್ವಲ್ಪ ಕೂತ್ಕೊಂಡು ಕರೆಕ್ಟ್ ಆಗಿ ನೋಡ್ಬೇಕು, ನೋಡಿದ್ರೇನೆ ಗೊತ್ತಾಗುತ್ತೆ, ಆಯ್ತಲ್ಲ? ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೈ ಪರ್ಸನಲ್ ನಂಬರ್ ಆಲ್ಸೋ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿನ್ನಂತ ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಇದು ರೀಚ್ ಆಗ್ಬೇಕಂಡ್ರಪ್ಪ. ಈ ಮಾಹಿತಿ ಎಲ್ಲರಿಗೂ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ನಿನ್ನ ಇಬ್ಬರ ಮೇಲಿದೆ. ಸೊ ನೀವು ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ.